ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 963 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 20ನೇ ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತದ ಮೊದಲ ದೊಡ್ಡ ಖಾಸಗಿ ಚಿನ್ನದ ಗಣಿ ಜೊನ್ನಾಗಿರಿಯಲ್ಲಿ ಕಾರ್ಯಾರಂಭ ಮಾಡಿದೆ. ಇದು ಯಾವ ಜಿಲ್ಲೆಯಲ್ಲಿದೆ? ಸೊ ಇಂಡಿಯಾಸ್ ಫಸ್ಟ್ ಲಾರ್ಜ್ ಪ್ರೈವೇಟ್ ಗೋಲ್ಡ್ ಮೈನ್ ಹ್ಯಾಸ್ ಬಿನ್ ಲಾಂಚ್ಡ್ ಅಟ್ ಜೊನ್ನಾಗಿರಿ. ಇಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್? ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಚಿನ್ನದ ಗಣಿಗಾರಿಕೆಯನ್ನು ಮಾಡ್ತಕ್ಕಂಥದ್ದು ಇದುವರೆಗೂ ಎಲ್ಲ ಪಬ್ಲಿಕ್ ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಸೊ ಪ್ರಪ್ರಥಮ ಬಾರಿಗೆ ಒಂದು ಖಾಸಗಿ ಸಂಸ್ಥೆ ವತಿಯಿಂದ ಈಗ ಲಾಂಚ್ ಮಾಡಲಾಗಿರುತ್ತೆ. ಅದನ್ನು ನಾವು ಜೊನ್ನಾಗಿರಿ ಪ್ರದೇಶ ಅಂತ ಹೇಳ್ತೇವೆ. ಸೊ ಜೊನ್ನಾಗಿರಿ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಜೊನ್ನಾಗಿರಿ ಅಂತಕ್ಕಂಥದ್ದು ಕರ್ನೂಲ್ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಭಾರತ ದೇಶದ ಪ್ರಪ್ರಥಮ ಖಾಸಗಿ ಚಿನ್ನದ ಒಂದು ಗಣಿಗಾರಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ಇದನ್ನು ನಾವು ಇಂಡಿಯಾಸ್ ಫಸ್ಟ್ ಲಾರ್ಜ್ ಪ್ರೈವೇಟ್ ಗೋಲ್ಡ್ ಮೈನ್ ಅಂದರೆ ದೊಡ್ಡ ಗಾತ್ರದ ಒಂದು ಖಾಸಗಿ ಚಿನ್ನದ ಗಣಿಯ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದನ್ನು ಈಗ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಈ ಒಂದು ಚಿನ್ನದ ಗಣಿಯನ್ನು ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದು ಫಸ್ಟ್ ಲಾರ್ಜ್ ಪ್ರೈವೇಟ್ ಗೋಲ್ಡ್ ಮೈನ್ ಅಟ್ ಜೊನ್ನಾಗಿರಿ. ಸೊ ಆ ಪ್ಲೇಸನ್ನು ನೆನ್ಪಿಟ್ಕೊಳ್ಳಿ, ಇದು ಜೊನ್ನಾಗಿರಿಯ ಒಂದು ಭಾಗವಾಗಿರುತ್ತೆ. ಸೊ ಇದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಗೆ ಸೇರಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಇಲ್ಲಿ ನಮ್ಮ ಭಾರತ ದೇಶದ ಪ್ರಪ್ರಥಮ ದೊಡ್ಡದಾಗಿರ್ತಕ್ಕಂಥ ಚಿನ್ನದ ಖಾಸಗಿ ಗಣಿಯನ್ನು ಈಗ ಉದ್ಘಾಟನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಜೊನ್ನಾಗಿರಿ ಗೋಲ್ಡ್ ಮೈನ್ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಯಾರು ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ರೆ ಅವರನ್ನು ನಾವು ಜಿಯೋ ಮೈಸೂರ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತೇವೆ. ವಿತ್ ಇನ್ವೆಸ್ಟ್ಮೆಂಟ್ ಫ್ರಮ್ ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂದ್ರೆ ಇದಕ್ಕೆ ಬಂಡವಾಳ ಹೂಡಿಕೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ನ ವತಿಯಿಂದ ಇದಕ್ಕೆ ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದಾರೆ. ಬಂಡವಾಳ ಅಂದ್ರೆ ಆ ಮೈನಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚನ್ನ ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ವತಿಯಿಂದ ನೀಡಲಾಗ್ತಾ ಇದೆ. ಬಟ್ ಇದನ್ನ ಚಿನ್ನದ ಪರಿಶೋಧನೆ ಮಾಡ್ತಕ್ಕಂಥವ್ರು ಜಿಯೋ ಮೈಸೂರ್ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ನೊಂದಿಗೆ ಸೊ ಈ ಒಂದು ಮೈನಿಂಗ್ ಕಂಪನಿಯನ್ನ ಅಥವಾ ಈ ಒಂದು ಮೈನಿಂಗ್ ಪ್ರೋಸೆಸ್ ಅನ್ನ ಮಾಡ್ತಕ್ಕಂಥ ಒಂದು ಒಪ್ಪಂದಕ್ಕೆ ಬರಲಾಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳು ಯಾವ ಯಾವ ಹಳ್ಳಿಗಳ ಬಳಿ ಈ ಒಂದು ಚಿನ್ನದ ಗಣಿ ಇರ್ತಕ್ಕಂಥ ವ್ಯಾಪ್ತಿ ಇರುತ್ತೆ ಅಂದ್ರೆ ಸೊ ಒಂದು ಜೊನ್ನಾಗಿರಿ. ಸೊ ಇದನ್ನೇ ನಾವು ಇದೇ ಒಂದು ಟೈಟಲ್ ಅನ್ನ ಇದು ಕೊಡಲಾಗಿರುತ್ತೆ. ಅದಾದ್ಮೇಲೆ ಯರ್ರಗುಡಿ ಮತ್ತು ಪಗೀದಿರೈ ಗ್ರಾಮಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಕೂಡ ಯಾವ ಮಂಡಲಂಗೆ ಬರುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ತುಗ್ಗಲಿ ಮಂಡಲಂ ಕರ್ನೂರು ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಭಾಗದಲ್ಲಿ ಖಾಸಗಿ ಚಿನ್ನದ ಗಣಿಯನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ ಇದರ ಕೆಪಾಸಿಟಿ ಎಷ್ಟು? ಇದರ ಕೆಪಾಸಿಟಿ ಎಷ್ಟು ಅಂದ್ರೆ 750 kg ಆಫ್ ಗೋಲ್ಡ್ ಪರ್ ಇಯರ್ ಅಂದ್ರೆ ಒಂದು ವರ್ಷಕ್ಕೆ 750 kg ಅಷ್ಟು ಚಿನ್ನವನ್ನ ಇಲ್ಲಿ ಅವರು ತೆಗೆಯಬಹುದಾಗಿರುತ್ತೆ. ಅಂಡ್ ಎಕ್ಸ್ಪ್ಯಾನ್ಷನ್ ಟಾರ್ಗೆಟ್ 1000 kg ಆನ್ಯುಯಲಿ ವಿತಿನ್ 2 to 3 years ಅಂದ್ರೆ ಇದನ್ನ ವಿಸ್ತಾರ ಮಾಡ್ತಕ್ಕಂಥ ಒಂದು ಗುರಿಯನ್ನ ಕೂಡ ಇಟ್ಕೊಂಡಿರ್ತಾರೆ. ಸೊ 2 ರಿಂದ 3 ವರ್ಷಗಳಲ್ಲಿ ಈ ಒಂದು 750 kg ಕೆಪಾಸಿಟಿ ಏನಿರುತ್ತೆ ಇದನ್ನ 1000 kg ವರೆಗೂ ಅಪ್ಸ್ಕೇಲ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಕೂಡ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇದು ಈ ಒಂದು ಮೈನ್ ಏನಿದೆ ಸೊ ನಮ್ಮ ಭಾರತ ದೇಶದ ಡೊಮೆಸ್ಟಿಕ್ ಔಟ್ಪುಟ್ ಏನಿದೆ ಅಂದರೆ ಸ್ಥಳೀಯವಾಗಿ ನಾವು ಚಿನ್ನವನ್ನು ಏನು ನಮ್ಮ ಭಾರತ ದೇಶದಲ್ಲಿ ಅದಿರು ಮಾಡಲಾಗುತ್ತೆ ಸೊ ಅದರ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ಎಷ್ಟು ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂದರೆ 1 ton ರೆಡ್ಯೂಸಿಂಗ್ ಇಂಪೋರ್ಟ್ ಡಿಪೆಂಡೆನ್ಸಿ ಅಂದರೆ ಬೇರೆ ರಾಷ್ಟ್ರಗಳ ಮೇಲೆ ನಮ್ಮ ರಾಷ್ಟ್ರದ ಅವಲಂಬನೆಯನ್ನು ಕಡಿಮೆ ಮಾಡುವ ಕಾರಣಕ್ಕಾಗಿ ಇದು 1 ton ಉತ್ಪಾದನೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಈ ಒಂದು ಗೋಲ್ಡ್ ಮೈನ್ ನಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಕ್ಲಿಯರೆನ್ಸಸ್ ಅಥವಾ ಅನುಮತಿಗಳನ್ನು ನಾವು ನೋಡೋದಾದ್ರೆ ಪ್ರಸ್ತುತವಾಗಿ ಎನ್ವೈರನ್ಮೆಂಟಲ್ ಅಪ್ರೂವಲ್ ಇದಕ್ಕೆ ಸಿಕ್ಕಿರುತ್ತೆ ಅಂದ್ರೆ ಪರಿಸರ ಅನುಮೋದನೆ ಇವರಿಗೆ ಸಿಕ್ಕಿರುತ್ತೆ. ಸೊ ಈಗ ಅವರು ಸ್ಟೇಟ್ ಲೆವೆಲ್ ಅಪ್ರೂವಲ್ ಅಂದ್ರೆ ರಾಜ್ಯ ಮಟ್ಟದ ಅನುಮೋದನೆಗಾಗಿ ಈಗ ವೇಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಅನುಮೋದನೆ ಸಿಕ್ಕಿದ ನಂತರ ಸೊ ಅವರು ಈ ಒಂದು ಚಿನ್ನದ ಗಣಿಯನ್ನ ಪ್ರಾರಂಭ ಮಾಡ್ತಾರೆ. ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ಒಂದು ಪರಿಣಾಮಗಳೇನು, ಇಂಪ್ಲಿಕೇಶನ್ಸ್ ಏನು ಅಂತ ನಾವು ನೋಡೋದಾದ್ರೆ ಶಿಫ್ಟ್ ಫ್ರಮ್ ಪಬ್ಲಿಕ್ ಸೆಕ್ಟರ್ ಡಾಮಿನೆನ್ಸ್ ಟು ಮಿನರಲ್
ಎಕ್ಸ್ಟ್ರಾಕ್ಷನ್ ಅಂದರೆ ಈ ಒಂದು ಖಾಸಗಿ ವಲಯದ ಪ್ರವೇಶ ಆಗ್ತಾ ಇದೆ ಈ ಒಂದು ಚಿನ್ನದ ಮೈನಿಂಗ್ಗೆ. ಸೊ ಖನಿಜ ಹೊರತೆಗೆಯುವಿಕೆಯಲ್ಲಿ ಸಾರ್ವಜನಿಕ ವಲಯದ ಒಂದು ಪ್ರಾಬಲ್ಯದಿಂದ ಈಗ ಖಾಸಗಿ ನೇತೃತ್ವದ ಒಂದು ಗೋಲ್ಡ್ ಮೈನಿಂಗ್ ಕಂಪನಿ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಟ್ರಾನ್ಸ್ಫರ್ ಅಥವಾ ಈ ಒಂದು ಮಾರ್ಪಾಡು ಅಥವಾ ಟ್ರಾನ್ಸ್ಫರ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಅಥವಾ ಬದಲಾವಣೆಯನ್ನ ನೋಡ್ಬೋದಾಗಿರುತ್ತೆ. ಸೊ ಟ್ರಾನ್ಸಿಷನ್ ಫ್ರಮ್ ಪಬ್ಲಿಕ್ ಸೆಕ್ಟರ್ ಟು ಪ್ರೈವೇಟ್ ಸೆಕ್ಟರ್ಗೆ ಬರ್ತಾ ಇರ್ತಕ್ಕಂಥದ್ದು ಇದರ ಇಂಪ್ಲಿಕೇಶನ್ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಗೋಲ್ಡ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ 2025ರ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಆನ್ಯುಯಲ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ವಾರ್ಷಿಕವಾಗಿ ನಾವು ಉತ್ಪಾದನೆ ಮಾಡ್ತಕ್ಕಂಥ ಚಿನ್ನ ಗೋಲ್ಡ್ ಎಷ್ಟಿರುತ್ತೆ ಅಂದ್ರೆ 1.5ರಿಂದ 1.6 ಟನ್ಸ್ ಪರ್ ಇಯರ್ ಅಷ್ಟು ನಮ್ಮ ಭಾರತ ದೇಶದಲ್ಲಿ ವಾರ್ಷಿಕ ಚಿನ್ನವನ್ನ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಸೊ ನಾವು ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಅಂದ್ರೆ ಬೇರೆ ರಾಷ್ಟ್ರಗಳಿಂದ ನಾವು ತರಿಸಿಕೊಳ್ತಾ ಇರ್ತಕ್ಕಂಥ ಒಂದು ಗೋಲ್ಡ್ ಎಷ್ಟಿರುತ್ತೆ ಅಂದ್ರೆ 800 to 1000 ಟನ್ಸ್, ಮೇಕಿಂಗ್ ಗೋಲ್ಡ್ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟ್ ಆಫ್ಟರ್ ಕ್ರೂಡ್ ಆಯಿಲ್. ಅಂದ್ರೆ ಈ ಒಂದು ಕಚ್ಚಾ ತೈಲದ ನಂತರ ಎರಡನೇ ಅತಿ ದೊಡ್ಡ ಆಮದು ರೂಪದಲ್ಲಿ ನಾವು ತರಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಸಂಪನ್ಮೂಲ ಯಾವ್ದಾಗಿರುತ್ತೆ ಅಂದ್ರೆ ಚಿನ್ನವನ್ನ ನಾವು ಸೆಕೆಂಡ್ ಹೈಯೆಸ್ಟ್ ಇಂಪೋರ್ಟ್ ಆಫ್ ದಿ ಕಂಟ್ರಿ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದ ಡೊಮೆಸ್ಟಿಕ್ ವರ್ಸಸ್ ಇಂಪೋರ್ಟ್ ರೇಷಿಯೋ ಅಂದ್ರೆ ನಾವು ಸ್ಥಳೀಯವಾಗಿ ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದೇವೆ, ಬೇರೆ ರಾಷ್ಟ್ರಗಳಿಂದ ಎಷ್ಟು ಆಮದನ್ನ ತೆಗಿತಾ ಇದ್ದೇವೆ, ಸೊ ಇದರ ರೇಷಿಯೋ ಅಥವಾ ಅನುಪಾತವನ್ನ ನಾವು ನೋಡೋದಾದ್ರೆ ಓವರ್ 99% ಆಫ್ ದಿ ಗೋಲ್ಡ್ ಕನ್ಸ್ಯೂಮ್ಡ್ ಇನ್ ಇಂಡಿಯಾ ಈಸ್ ಇಂಪೋರ್ಟೆಡ್. ನಮ್ಮ ಭಾರತ ದೇಶದಲ್ಲಿ 99% ನಾವೇನ್ ಚಿನ್ನವನ್ನ ಬಳಕೆ ಮಾಡ್ತಾ ಇದ್ದೇವೆ ಇದು ಬೇರೆ ದೇಶಗಳಿಂದ ಆಮದು ಆಗ್ತಕ್ಕಂಥ ಒಂದು ಚಿನ್ನವಾಗಿರುತ್ತೆ. ಕೇವಲ 1% ಆಫ್ ದಿ ರಿಕ್ವೈರ್ಮೆಂಟ್ ಅನ್ನ ಮಾತ್ರ ನಾವಿಲ್ಲಿ ಸ್ಥಳೀಯವಾಗಿ ಉತ್ಪತ್ತಿ ಮಾಡ್ತಾ ಇದ್ದೇವೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಮೇಜರ್ ಆಗಿ ಗೋಲ್ಡ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಸ್ಟೇಟ್ಸ್ ಯಾವ್ದ್ಯಾವ್ದು ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲನೇದು ಕರ್ನಾಟಕ ನಮ್ಮ ರಾಜ್ಯ. ಸೊ ನಮ್ಮ ರಾಜ್ಯದಲ್ಲಿ ಹಟ್ಟಿ ಗೋಲ್ಡ್ ಮೈನ್, ರಾಯಚೂರು ಮತ್ತೆ ಕೋಲಾರ್ ಪ್ರಸ್ತುತವಾಗಿ ಕ್ಲೋಸ್ ಆಗಿರುತ್ತೆ, ಬಟ್ ಇದನ್ನ ರೀ ಓಪನ್ ಮಾಡ್ತಕ್ಕಂಥ ಒಂದು ನಿರ್ಧಾರಗಳನ್ನ ಕೂಡ ಕೈಗೊಳ್ಳಲಾಗಿರುತ್ತೆ. ಬಿಕಾಸ್ ಈಗ ಹೊಸ ತಂತ್ರಜ್ಞಾನದ ಮುಖಾಂತರ ಅಲ್ಲಿ ಮೈನಿಂಗ್ ಮಾಡುವುದರ ಒಂದು ಕಾರಣದಿಂದ ಸೊ ಆ ಒಂದು ಎಕ್ಸ್ಟ್ರಾಕ್ಷನ್ ಕಾಸ್ಟ್ ಅನ್ನ ಸೇವ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಎಸ್ಟಿಮೇಟೆಡ್ ಔಟ್ಪುಟ್ ನಮ್ಮ ಈ ಒಂದು ಹಟ್ಟಿ ಗೋಲ್ಡ್ ಫೀಲ್ಡ್ ಇಂದ ಅಂದಾಜು ಔಟ್ಪುಟ್ 2025ರಲ್ಲಿ 2000 kg ಇರುತ್ತೆ. ಸೊ ನಮ್ಮ ಭಾರತ ದೇಶದ ಟೋಟಲ್ ಗೋಲ್ಡ್ನ ಮೋರ್ ದೆನ್ 80%ಗಿಂತ ಜಾಸ್ತಿ ನಾವು ಈ ಒಂದು ಹಟ್ಟಿ ಗೋಲ್ಡ್ ಮೈನ್ ನಿಂದ ನಮ್ಮ ಭಾರತ ದೇಶದ ಗೋಲ್ಡ್ ಡಿಪೆಂಡೆನ್ಸಿ ಇರುತ್ತೆ. ಸೊ ಅದಾದ್ಮೇಲೆ ಜಾರ್ಖಂಡ್ ಅಲ್ಲಿ ಒಂದಿರುತ್ತೆ, ಅದನ್ನ ನಾವು ಸಿಂಗ್ಬಮ್ ಶಿಯರ್ ಝೋನ್ ಅಂತ ಹೇಳ್ತೇವೆ. ಸೊ 350ರಿಂದ 400 kg ಅಷ್ಟು ಔಟ್ಪುಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇದು ಎಮರ್ಜಿಂಗ್ ಪ್ಲೇಯರ್ ವಿತ್ ನ್ಯೂ ಎಕ್ಸ್ಪ್ಲೋರೇಷನ್ ಝೋನ್ಸ್ ಅಂದ್ರೆ ಹೊಸ ಪ್ರಾಂತ್ಯಗಳನ್ನ ಒಂದು ಅನ್ವೇಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಇನ್ನು ಆಂಧ್ರ ಪ್ರದೇಶಕ್ಕೆ ಬಂದಾಗ ಇವತ್ತು ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ರಾಮಗಿರಿ ಗೋಲ್ಡ್ ಫೀಲ್ಡ್ ಮತ್ತೆ ಜೊನ್ನಾಗಿರಿ ಇವೆರಡನ್ನ ನಾವು ನೋಡ್ಬೋದಾಗಿರುತ್ತೆ. ಮುಂಚೆ ಇದ್ದಿದ್ದು ರಾಮಗಿರಿ ಗೋಲ್ಡ್ ಫೀಲ್ಡ್ಸ್ ಮತ್ತೆ ಇವತ್ತು ನಾನು ಹೇಳಿರ್ತಕ್ಕಂಥ ಪ್ರೈವೇಟ್ ಗೋಲ್ಡ್ ಮೈನ್ ಅನ್ನ ನಾವು ಜೊನ್ನಾಗಿರಿ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ 300 kgಗಳಷ್ಟು ಔಟ್ಪುಟ್ ಅನ್ನ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಈಗ ಜೊನ್ನಾಗಿರಿ ಅಂತಕ್ಕಂಥದ್ದು 1 ಟನ್ ಅನ್ನ ಸೇರಿಸ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಇನ್ನು ಛತ್ತೀಸ್ಗಢ್ಗೆ ಬಂದಾಗ ಸೋನಾಕಾನ್ ಅಂತಕ್ಕಂಥ ಒಂದು ಪ್ರದೇಶ ಇದೆ. ಸೊ ಇದು ಪ್ರಸ್ತುತವಾಗಿ ಅಂಡರ್ ಡೆವಲಪ್ಮೆಂಟ್ ಇರುತ್ತೆ ಅಥವಾ ಅಭಿವೃದ್ಧಿಯ ಹಂತದಲ್ಲಿರ್ತಕ್ಕಂಥ ಒಂದು ಗೋಲ್ಡ್ ಮೈನ್ ಆಗಿರುತ್ತೆ. ಸೊ ಇದು 250ರಿಂದ 300 kgಗಳಷ್ಟು ಔಟ್ಪುಟ್ ಅನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಸೊ ಬಟ್ ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ ಇದು ಟ್ರೈಬಲ್ ರೀಜನ್ ಆಗಿರುತ್ತೆ, ಬುಡಕಟ್ಟು ಪ್ರದೇಶವಾಗಿರುತ್ತೆ. ಈವನ್ ಈಕೋ ಸೆನ್ಸಿಟಿವ್ ಅಂದ್ರೆ ಪರಿಸರ ಸೂಕ್ಷ್ಮ ವಲಯದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಅಷ್ಟು ಸುಲಭವಾಗಿ ಮೈನಿಂಗ್ ಅನ್ನ ಮಾಡ್ತಕ್ಕಂಥದ್ದು ಸಾಧ್ಯವಿಲ್ಲದೆ ಇರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇನ್ನು ಮಹಾರಾಷ್ಟ್ರಕ್ಕೆ ಬಂದಾಗ ಬೀದರ್ ದಾರಿ ಮತ್ತೆ ಬಂಡಾರ ಎಕ್ಸ್ಪ್ಲೋರೇಷನ್ ಅಂದ್ರೆ ಬೀದರ್ ದಾರಿ ಮತ್ತೆ ಬಂಡಾರ. ಸೊ ಬಂಡಾರ ಎಕ್ಸ್ಪ್ಲೋರೇಷನ್ ಪ್ರದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಔಟ್ಪುಟ್ 200 kg ಇರುತ್ತೆ. ಸೊ 2025 ಅಲ್ಲಿ ರೈಸಿಂಗ್ ಇಂಟ್ರೆಸ್ಟ್ ಡ್ಯೂ ಟು ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂದ್ರೆ ಡೆಕ್ಕನ್ ಮೈನ್ಸ್ ಲಿಮಿಟೆಡ್ ನಿಂದ ಸೊ ಅಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಕೂಡ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಗೋಲ್ಡ್ ಮೈನ್ ಆಗಿರುತ್ತೆ. So with this, let's get into question number 2.
ಭಾರತವು ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಆಲೂಗಡ್ಡೆ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ? ಸೊ ಇಂಡಿಯಾ ಹ್ಯಾಸ್ ಎಮರ್ಜ್ಡ್ ಆಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪೊಟ್ಯಾಟೋಸ್ ಇನ್ ದ ವರ್ಲ್ಡ್. ವಿಚ್ ಕಂಟ್ರಿ ರ್ಯಾಂಕ್ಸ್ ಫಸ್ಟ್? ಸೊ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಉತ್ಪಾದನೆಯಲ್ಲಿ ನಮ್ಮ ಭಾರತ ರಾಷ್ಟ್ರ ಪ್ರಪಂಚದಲ್ಲಿಯೇ ಎರಡನೇ ಸ್ಥಾನದಲ್ಲಿ, ಚೈನಾ ಮೊದಲನೇ ಸ್ಥಾನದಲ್ಲಿರುತ್ತೆ ಮತ್ತು ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ಇರುತ್ತೆ. ಸೊ ಹಾಗಿದ್ರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಪ್ರಶ್ನೆಯಲ್ಲಿ ಕೇಳಲಾಗಿತ್ತು. ಚೈನಾ ರಾಷ್ಟ್ರ ಪ್ರಪಂಚದಲ್ಲಿಯೇ ಆಲೂಗಡ್ಡೆ ಅಥವಾ ಪೊಟ್ಯಾಟೋವನ್ನು ಬೆಳೀತಕ್ಕಂಥ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪೊಟ್ಯಾಟೊ ಅಥವಾ ಆಲೂಗಡ್ಡೆಯನ್ನು ಹೆಚ್ಚಾಗಿ ಬೆಳೆಯುತ್ತಿರುವ ರಾಷ್ಟ್ರಗಳು ಯಾವುದು ಅಂದರೆ ಈ ಒಂದು ಉತ್ತರ ಪ್ರದೇಶದಲ್ಲಿ 30% ಆಫ್ ದಿ ಪೊಟ್ಯಾಟೊ ಬೆಳೆಯಲಾಗುತ್ತೆ, ಬಿಹಾರದಲ್ಲಿ 17%, ವೆಸ್ಟ್ ಬೆಂಗಾಲಲ್ಲಿ 23%, ಮಧ್ಯಪ್ರದೇಶದಲ್ಲಿ 6.68% ಮತ್ತು ಗುಜರಾತ್ನಲ್ಲೂ ಕೂಡ 7% ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ರಾಜ್ಯಗಳಾಗಿರ್ತವೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ರಾಷ್ಟ್ರ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪೊಟ್ಯಾಟೊ ಇನ್ ದ ವರ್ಲ್ಡ್ ಆಗಿರುತ್ತೆ. ವಿಶ್ವದಲ್ಲಿಯೇ ಎರಡನೇ ಅಧಿಕ ಆಲೂಗಡ್ಡೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ವಾಗಿರುತ್ತೆ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ಪೊಟ್ಯಾಟೊ ಈಲ್ಡ್ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿದೆ? ಅದಕ್ಕೆ ಕಾರಣ ಏನು ಅಂದ್ರೆ ಸೆಂಟ್ರಲ್ ಪೊಟ್ಯಾಟೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಕೇಂದ್ರ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಮತ್ತೆ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್. ಸೊ ಇವೆರಡರ ಒಂದು ಸಹಯೋಗದೊಂದಿಗೆ ನಮ್ಮ ಭಾರತ ದೇಶದಲ್ಲಿ ಹೈ ಈಲ್ಡ್ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಅನ್ನ ಡೆವಲಪ್ ಮಾಡಿರ್ತಾರೆ. ಅಂದ್ರೆ ಹೆಚ್ಚಿನ ಇಳುವರಿಯನ್ನ ಕೊಡ್ತಕ್ಕಂಥ ರೋಗ ನಿರೋಧಕ ಇರತಕ್ಕಂಥ ತಳಿಗಳನ್ನ ಅಭಿವೃದ್ಧಿಪಡಿಸಿರುವ ಕಾರಣದಿಂದ ಆಲೂಗಡ್ಡೆ ಉತ್ಪಾದನೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿರ್ತವೆ. ಹಾಗಿದ್ರೆ ಕೇಂದ್ರ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಎಲ್ಲಿ ಬರುತ್ತೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಪ್ರೊಡಕ್ಷನ್ ಸ್ಕೇಲ್ ಎಷ್ಟಿದೆ ಅಂದ್ರೆ 60 ಮಿಲಿಯನ್ ಟನ್ಸ್. ಇಂಡಿಯಾಸ್ ಪೊಟ್ಯಾಟೊ ಔಟ್ಪುಟ್ ಅಂತಕ್ಕಂಥದ್ದು 60 ಮಿಲಿಯನ್ ಟನ್ಸ್ ಅಷ್ಟು ತಲುಪ್ತಕ್ಕಂಥ ಒಂದು ನಿರೀಕ್ಷೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಎಕ್ಸ್ಪೋರ್ಟ್ ಸ್ಟ್ರೆಂತ್ ಏನಿರುತ್ತೆ ಅಂದ್ರೆ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಉತ್ಪಾದನೆ. ಇವಾಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ಉತ್ಪಾದನೆ ಅಲ್ಲ, ಭಾರತ ರಾಷ್ಟ್ರ ಉತ್ಪಾದನೆಯ ಜೊತೆಗೆ ಇವನ್ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡ್ತಕ್ಕಂಥ ಒಂದು ಪಟ್ಟಿಯಲ್ಲೂ ಕೂಡ ಸೊ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ವಿ ಆರ್ ಮೇಜರ್ ಎಕ್ಸ್ಪೋರ್ಟರ್, ಎಸ್ಪೆಷಲಿ ಈ ಫ್ರೋಸನ್ ಪೊಟ್ಯಾಟೊ ಪ್ರಾಡಕ್ಟ್ಸ್ ಅನ್ನ ರಫ್ತು ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಯಾವ ರೂಪದಲ್ಲಿ ನಾವು ವಿದೇಶಗಳಿಗೆ ಪೊಟ್ಯಾಟೋವನ್ನು ರಫ್ತು ಮಾಡ್ತೀವಿ ಅಂದ್ರೆ ಈ ಫ್ರೆಂಚ್ ಫ್ರೈಸ್ ಮತ್ತೆ ಹ್ಯಾಶ್ ಬ್ರೌನ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಫ್ರೋಸನ್ ಪೊಟ್ಯಾಟೊ ವೆರೈಟೀಸ್ ಅಂತ ಹೇಳ್ತೇವೆ. ಈ ರೂಪದಲ್ಲಿ ಬೇರೆ ರಾಷ್ಟ್ರಗಳಿಗೆ ಪೊಟ್ಯಾಟೋವನ್ನ ನಾವು ಕೇವಲ ಬೆಳೀತಕ್ಕಂಥದ್ದು ಮಾತ್ರವಲ್ಲ, ಇವನ್ ರಫ್ತಿನಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ 2024-25 ಕೆಲವೊಂದು ಅಂಕಿ ಅಂಶಗಳನ್ನು ನಾವು ನೋಡೋದಾದ್ರೆ 2024-25 ದಾಖಲೆಯ 60.18 ಮಿಲಿಯನ್ ಟನ್ಸ್ ಅಷ್ಟು ಪೊಟ್ಯಾಟೋವನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಪ್ರೊಡ್ಯೂಸ್ ಮಾಡಿರ್ತೇವೆ. ಸೊ ಅದರ ಜೊತೆಗೆ ಈ ಕಲ್ಟಿವೇಶನ್ ಮಾಡ್ತಕ್ಕಂಥ ಒಂದು ಭೂಪ್ರದೇಶ ಏನಿದೆ ಅದು 2.92 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಹೆಚ್ಚಾಗಿರುತ್ತೆ. ಅಂದರೆ ಪೊಟ್ಯಾಟೋಗಾಗಿ ನಾವು ಬೆಳೀತಕ್ಕಂಥ ಒಂದು ಭೂಪ್ರದೇಶ ಏನಿದೆ ಅದು 2.92 ಮಿಲಿಯನ್ ಹೆಕ್ಟೇರ್ಗಳಷ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಟಾಪ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್ ಮತ್ತು ಬಿಹಾರ ಮೊದಲ 3 ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಸೊ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಚೈನಾ ಅಂತ ಗೊತ್ತಿರಬೇಕಾಗಿರುತ್ತೆ. ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಎಕ್ಸ್ಪೋರ್ಟ್ ವಾಲ್ಯೂಮ್ ಅಂದ್ರೆ ಅದನ್ನ ಮೌಲ್ಯ ರೂಪದಲ್ಲಿ ನಾವು ನೋಡೋದಾದ್ರೆ 4 lakh tons valued at 5,102 ಮಿಲಿಯನ್ ಅಂದ್ರೆ 4 ಲಕ್ಷ ಟನ್ಗಳು. ಇದರ ಮೌಲ್ಯ $5,102 ಮಿಲಿಯನ್ ಅಷ್ಟು ವರ್ತಷ್ಟು ನಾವು ಪೊಟ್ಯಾಟೋವನ್ನು ಬೇರೆ ರಾಷ್ಟ್ರಗಳಿಗೆ ನಾವು ರಫ್ತು ಮಾಡ್ತಾ ಇದ್ದೇವೆ. ಸೊ ನಮ್ಗಿರ್ತಕ್ಕಂಥ ಮೇಜರ್ ಮಾರ್ಕೆಟ್ಸ್ ಯಾವುದು ಅಂದರೆ ನೇಪಾಲ್, ಒಮನ್, ಶ್ರೀಲಂಕಾ, ಸೌದಿ ಅರೇಬಿಯಾ ಮತ್ತು ಮಲೇಷಿಯಾ ರಾಷ್ಟ್ರಗಳಿಗೆ ನಾವು ಹೆಚ್ಚಾಗಿ ಪೊಟ್ಯಾಟೋವನ್ನು ನಾವು ರಫ್ತು ಮಾಡ್ತಕ್ಕಂಥ ಪ್ರದೇಶಗಳಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭೂಶಾಖದ ಶಕ್ತಿಯ ಪ್ರಾಥಮಿಕ ಮೂಲ ಯಾವುದು?
ದ ಪ್ರೈಮರಿ ಸೋರ್ಸ್ ಆಫ್ ಜಿಯೋಥರ್ಮಲ್ ಎನರ್ಜಿ. ಜಿಯೋಥರ್ಮಲ್ ಅಂದರೆ ಹೆಸರಲ್ಲೇ ಇದೆ, ಜಿಯೋ ಅಂದರೆ ಭೂಮಿ, ಥರ್ಮಲ್ ಅಂದರೆ ಶಾಖ. ಭೂಮಿಯಲ್ಲಿರ್ತಕ್ಕಂಥ ಶಾಖವನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಅಥವಾ ಶಕ್ತಿಯಾಗಿ ಬಳಕೆ ಮಾಡ್ತಕ್ಕಂಥ ಒಂದು ವಿಧಾನವನ್ನು ನಾವು ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೇವೆ. ಹಾಗಿದ್ರೆ ಜಿಯೋಥರ್ಮಲ್ ಎನರ್ಜಿ ನಮಗೆ ಪ್ರಾಥಮಿಕವಾಗಿ ಯಾವ ರೂಪದಲ್ಲಿ ಹೆಚ್ಚಾಗಿ ಸಿಗುತ್ತೆ ಅಥವಾ ಪ್ರಾಥಮಿಕವಾಗಿ ಸಿಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಕೆಲವೊಂದು ಯುರೇನಿಯಂ, ಥೋರಿಯಂ ಮತ್ತು ಪೊಟ್ಯಾಷಿಯಂನಂತಹ ಧಾತುಗಳು ವಿಕಿರಣಶೀಲ ಕ್ಷಯಿಸುವಿಕೆ ಏನಿರುತ್ತೆ ಅಂದರೆ ರೇಡಿಯೋ ಆಕ್ಟಿವಿಟಿ ಡಿಕೆ ಆಫ್ ಎಲಿಮೆಂಟ್ಸ್ ಲೈಕ್ ಯುರೇನಿಯಂ, ಥೋರಿಯಂ ಮತ್ತು ಪೊಟ್ಯಾಷಿಯಂ, ಇವುಗಳ ರೇಡಿಯೋ ಆಕ್ಟಿವ್ ಡಿಕೆ ಏನಿರುತ್ತೆ, ಸೊ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಶಾಖವನ್ನು ನಾವು ಈ ಜಿಯೋಥರ್ಮಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಬಳಕೆ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಜಿಯೋಥರ್ಮಲ್ ಎನರ್ಜಿ ಅಂತಕ್ಕಂಥದ್ದು ಸುದ್ದಿಯಲ್ಲಿ ಯಾಕಿದೆ? ಸೊ ಜಿಯೋಥರ್ಮಲ್ ಎನರ್ಜಿ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಜಿಯೋಥರ್ಮಲ್ ಎನರ್ಜಿ ಪಾಲಿಸಿ ಅಥವಾ ಭಾರತ ತನ್ನ ಮೊಟ್ಟ ಮೊದಲ ರಾಷ್ಟ್ರೀಯ ಭೂಶಾಖದ ಇಂಧನ ನೀತಿಯನ್ನು ಜಾರಿಗೊಳಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಜಿಯೋಥರ್ಮಲ್ ಎನರ್ಜಿ ಅಂತಕ್ಕಂಥದ್ದು ಈಗ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಜಿಯೋಥರ್ಮಲ್ ಎನರ್ಜಿಯನ್ನು ನಾವು ಹೇಗೆ ಪ್ರೊಡ್ಯೂಸ್ ಮಾಡ್ತೇವೆ? ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅನ್ನು ಕೊಡೋದಾದ್ರೆ, ಸೊ ನಮ್ಮ ಭೂಮಿಯ ಅಂತರಾಳದಲ್ಲಿ ವಾಟರ್ ಇರುತ್ತೆ. ಸೊ ಆಬ್ವಿಯಸ್ಲಿ ನಮ್ಮ ಭೂಮಿಯ ಕ್ರಸ್ಟ್ನ ಒಳಗಡೆ ನಾವು ವಾಟರ್ ಅಥವಾ ಜಲ ಸಂಪನ್ಮೂಲವನ್ನು ನೋಡ್ಬೋದಾಗಿರುತ್ತೆ. ಸೊ ಭೂಮಿಯ ಒಳಗಡೆ ಹೋದಾಗೆ ಈ ಜಲ ಸಂಪನ್ಮೂಲ ಹೀಟ್ ಆಗುತ್ತೆ ಅಥವಾ ಅದು ಶಾಖವನ್ನು ಹೊಂದಿರುತ್ತೆ. ಸೊ ಈ ಒಂದು ಶಾಖವನ್ನು ಹೊಂದಿರತಕ್ಕಂಥ ನೀರನ್ನು ವೆಲ್ ಅಥವಾ ಕೊಳವೆ ಬಾವಿಗಳ ಮುಖಾಂತರ ಅದನ್ನು ಅಪ್ಲಿಫ್ಟ್ ಮಾಡ್ತಾರೆ. ಯಾವಾಗ ನೀರು ಮೇಲಕ್ಕೆ ಬರುತ್ತೆ, ಸೊ ಒತ್ತಡ ಕಡಿಮೆ, ಯಾವಾಗ ನೀರು ಮೇಲಕ್ಕೆ ಬರುತ್ತೆ, ಸೊ ವಾಟರ್ ಮೇಲಕ್ಕೆ ರೀಚ್ ಆಗ್ತಾ ಇದ್ದಾಗೆ ಪ್ರೆಷರ್ ಕಡಿಮೆ ಆಗುತ್ತೆ. ಪ್ರೆಷರ್ ಕಡಿಮೆ ಆದಾಗ ಅದು ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ, ಆವಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಸ್ಟೀಮನ್ನು ಟರ್ಬೈನ್ಗಳನ್ನು ರೊಟೇಟ್ ಮಾಡಲಿಕ್ಕೆ ಬಳಕೆ ಮಾಡಲಾಗುತ್ತೆ. ಯಾವಾಗ ಟರ್ಬೈನ್ಗಳು ರೊಟೇಟ್ ಆಗುತ್ತೆ, ಅದರಿಂದ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಏನು ಸ್ಟೀಮ್ ಬಳಕೆ ಆಗಲ್ಲ, ಮತ್ತೆ ಅದನ್ನು ಕೂಲ್ ಮಾಡಿ ಮತ್ತೆ ಅದನ್ನು ಭೂಮಿಗೆ ವಾಪಸ್ ಬಿಡಲಾಗುತ್ತೆ. ಸೊ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಿದ್ಯುತ್ ಶಕ್ತಿ ಏನಿರುತ್ತೆ ಅದನ್ನೇ ನಾವು ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೇವೆ. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಜಿಯೋಥರ್ಮಲ್ ಎನರ್ಜಿಯನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಲು ಪ್ರೋತ್ಸಾಹ ಮಾಡುವ ಕಾರಣದಿಂದ ಈಗ ಅದಕ್ಕಾಗಿ ಒಂದು ನೀತಿಯನ್ನು ಅಥವಾ ಪಾಲಿಸಿಯನ್ನು ನಮ್ಮ ಕೇಂದ್ರ ಸರ್ಕಾರ ತರ್ತಾ ಇದೆ. ಸೊ ಇದು ನಿಮಗೆ ಈ ಒಂದು 2070 ವೇಳೆಗೆ ನಾವು ನೆಟ್ ಕಾರ್ಬನ್ ನ್ಯೂಟ್ರಲ್ ಆಗ್ತಕ್ಕಂಥ ಒಂದು ಟಾರ್ಗೆಟ್ ಏನಿದೆ, ನಿವ್ವಳ ಶೂನ್ಯವನ್ನು ಸಾಧನೆ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಏನಿದೆ, ಅದನ್ನು ಅಚೀವ್ ಮಾಡಲಿಕ್ಕೆ ಇದು ಡೆಫಿನೆಟ್ಲಿ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಇದು ತುಂಬ ನಿಮ್ಮ ಎಸ್ಸೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಜಿಯೋಥರ್ಮಲ್ ಪೊಟೆನ್ಷಿಯಲ್ ಅಥವಾ ಈ ಒಂದು ಭೂಶಾಖದ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಕೆಲವೊಂದು ಪ್ರದೇಶಗಳನ್ನು ನಾವು ನೋಡೋದಾದ್ರೆ, ಸೊ ದಿಸ್ ಪಾರ್ಟ್, ಈ ಒಂದು ಗ್ರೀನ್ ಕಲರ್ ಪ್ಯಾಚಸ್ ಅನ್ನ ನೀವೇನು ನೋಡ್ತಾ ಇದ್ದೀರಾ, ಸೊ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಹಿಮಾಲಯ. ಸೊ ಇಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳು ಲದಾಖ್, ಹಿಮಾಚಲ್ ಪ್ರದೇಶ್ ಮತ್ತೆ ಛತ್ತೀಸ್ಗಢ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಒಂದು ಜಿಯೋಥರ್ಮಲ್ ಪೊಟೆನ್ಷಿಯಲ್ ಇರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇನ್ನು ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಹಿಮಾಲಯದಲ್ಲಿ ಅಂದರೆ ನಮ್ಮ ಭಾರತ ದೇಶದ ಈಶಾನ್ಯ ಭಾಗದಲ್ಲಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಕೂಡ ಸೊ ಈ ಒಂದು ಪೊಟೆನ್ಷಿಯಲ್ ಝೋನ್ಸ್ ಅನ್ನು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಕ್ಯಾಂಬೆ ಗ್ರಾಬನ್, ಸೊ ಈ ಒಂದು ಭಾಗದಲ್ಲಿ, ಸೊ ಗುಜರಾತ್ ಇರ್ತಕ್ಕಂಥ ಮತ್ತೆ ಕ್ಯಾಂಬೆ ಗರ್ಬನ್ ಗುಜರಾತ್ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ನೋಡ್ಬೋದು. ಅದಾದ್ಮೇಲೆ ವೆಸ್ಟ್ ಕೋಸ್ಟ್ ರೀಜನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಗೋದಾವರಿ ಬೇಸಿನ್ ಅನ್ನ ನೋಡ್ಬೋದು, ಮಹಾನದಿ ಬೇಸಿನ್ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ಒಂದು ಜಿಯೋಥರ್ಮಲ್ ಎನರ್ಜಿ ಇರುತ್ತೆ. ಅಂಡ್ ಸೊನಾಟಾ ಬೆಲ್ಟ್, ಸೊ ಈ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊನಾಟಾ ಬೆಲ್ಟ್ ಅಂತ ಕರಿತೇವೆ. ಈ ಸೊನಾಟಾ ಬೆಲ್ಟ್ ನಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ್ ಈ ಒಂದು ರಾಜ್ಯಗಳ ಕೆಲವೊಂದು ಭಾಗಗಳಲ್ಲಿ ಜಿಯೋಥರ್ಮಲ್ ಎನರ್ಜಿ ಇರುತ್ತೆ. ಅದಾದ್ಮೇಲೆ ಗೋದಾವರಿ ಬೇಸಿನ್, ದಿಸ್ ಕಮ್ಸ್ ಅಂಡರ್ ಆಂಧ್ರ ಪ್ರದೇಶ್. ಮಹಾನದಿ ಬೇಸಿನ್ ಇದು ಒಡಿಶಾ ರೀಜನ್ ಅಲ್ಲಿ ಬರುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ ಗಳಲ್ಲೂ ಕೂಡ ಈ ಬ್ಯಾರನ್ ಐಲ್ಯಾಂಡ್ಸ್ ಏನಿರುತ್ತೆ, ಭಾರತ ದೇಶದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಏನಿರುತ್ತೆ, ಸೊ ಈ ಒಂದು ಭಾಗದಲ್ಲೂ ಕೂಡ ನಾವು ಈ ಜಿಯೋಥರ್ಮಲ್ ಎನರ್ಜಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶಗಳಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ, ನಮ್ಮ ಭಾರತ ದೇಶದ
ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಪ್ರಪ್ರಥಮ ಬಾರಿಗೆ ನ್ಯಾಷನಲ್ ಜಿಯೋಥರ್ಮಲ್ ಎನರ್ಜಿ ಪಾಲಿಸಿ 2025 ಈಗ ಡೆವಲಪ್ ಮಾಡ್ತಾ ಇದೆ. ಸೊ ಇದು ನಮ್ಮ ಭಾರತ ದೇಶವನ್ನ 2070 ವೇಳೆಗೆ ನೆಟ್ ಝೀರೋನ ಅಚೀವ್ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪಾಲಿಸಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ಜಿಯೋಥರ್ಮಲ್ ಎನರ್ಜಿ? ಭೂಶಾಖ ಶಕ್ತಿ ಎಂದರೆ ಏನು ಅಂತ ನಾವು ನೋಡೋದಾದ್ರೆ, ದ ಹೀಟ್ ಎನರ್ಜಿ ಸ್ಟೋರ್ಡ್ ಬಿನಿಟ್ ದಿ ಅರ್ತ್, ಅಂದ್ರೆ ಭೂಮಿಯ ಒಳಗಡೆ ಸಂಗ್ರಹವಾಗಿರ್ತಕ್ಕಂಥ ಶಾಖ ಶಕ್ತಿಯನ್ನ ನಾವು ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಬಳಕೆ ಮಾಡ್ತಕ್ಕಂಥದ್ದು. ಆ ಎಲೆಕ್ಟ್ರಿಸಿಟಿಯನ್ನ ನಾವು ಜನರೇಟ್ ಮಾಡ್ತಕ್ಕಂಥದ್ದು. ಇವನ್ ಹೀಟಿಂಗ್ ಅಂದ್ರೆ ಅದನ್ನ ಉಷ್ಣತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳಿಗೆ ಮತ್ತೆ ಬೇರೆ ಬೇರೆ ಅನ್ವಯಿಕೆಗಳಿಗೆ ಅಥವಾ ಅಪ್ಲಿಕೇಶನ್ಸ್ಗಳಿಗೆ ಬಳಕೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಭೂಶಾಖದ ಶಕ್ತಿ ಅಂತ ಕರಿತೇವೆ. ಸೊ ಇದರ ಆರಿಜಿನ್, ಇಟ್ ಕಮ್ಸ್ ಫ್ರಮ್ ಅರ್ತ್ಸ್ ಇಂಟರ್ನಲ್ ಹೀಟ್ ಜನರೇಟೆಡ್ ಬೈ, ಅಂದ್ರೆ ಭೂಮಿಯ ಒಳಗಡೆ ಬೇರೆ ಬೇರೆ ಕಾರಣಗಳಿಂದ ಈ ಒಂದು ಶಾಖ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆಗಿರ್ತಕ್ಕಂಥ ಶಾಖವನ್ನ ನಾವು ಸೋರ್ಸ್ ಆಫ್ ಎನರ್ಜಿ ಆಗಿ ಯೂಸ್ ಮಾಡ್ತೇವೆ. ಹಾಗಿದ್ರೆ ಭೂಮಿಯ ಒಳಗಡೆ ಶಾಖ ಯಾವ ಯಾವ ಕಾರಣಗಳಿಗೆ ಉತ್ಪತ್ತಿ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ರೇಡಿಯೋ ಆಕ್ಟಿವ್ ಡಿಕೆ ಆಫ್ ಎಲಿಮೆಂಟ್ಸ್ ಲೈಕ್ ಯುರೇನಿಯಂ, ಥೋರಿಯಂ ಮತ್ತೆ ಪೊಟ್ಯಾಷಿಯಂ, ಅಂದ್ರೆ ಭೂಮಿಯ ಒಳಗಡೆ ಇರ್ತಕ್ಕಂಥ ಯುರೇನಿಯಂ, ಥೋರಿಯಂ, ಪೊಟ್ಯಾಷಿಯಂ ಇವೆಲ್ಲ ಕೂಡ ರೇಡಿಯೋ ಆಕ್ಟಿವ್ ಅಥವಾ ವಿಕಿರಣ ಪಟುತ್ವ ಶಕ್ತಿಯನ್ನ ಹೊಂದಿರ್ತವೆ. ಸೊ ಯಾವಾಗ ಅದು ರೇಡಿಯೋ ಆಕ್ಟಿವಿಟಿ ಆಗುತ್ತೆ, ಅದು ಉಂಟು ಮಾಡ್ತಕ್ಕಂಥ ಟೆಂಪರೇಚರ್ ಇಂದ ಅಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ. ಅದನ್ನ ನಾವು ಸೋರ್ಸ್ ಆಫ್ ಎನರ್ಜಿ ಆಗಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಎರಡನೇದು ರೆಸಿಡ್ಯುಯಲ್ ಹೀಟ್ ಫ್ರಮ್ ಅರ್ತ್ ಫಾರ್ಮೇಶನ್, ಅಂದ್ರೆ ನಮ್ಮ ಒಂದು ಭೂಮಿ ರಚನೆಗೊಂಡಾಗ ಉಳಿದಿರ್ತಕ್ಕಂಥ ಶಾಖ. ಸೊ ನಮಗೆಲ್ಲ ಗೊತ್ತಿರುತ್ತೆ ಈ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಆಗಿರುತ್ತೆ. ಸೊ ಆ ಒಂದು ಸಮಯದಲ್ಲಿ ನಮ್ಮ ಭೂಮಿ ಏನ್ ರಚನೆ ಆಗಿರುತ್ತೆ, ಆ ಸಮಯದಲ್ಲಿ ಆ ಹೀಟ್ ಏನ್ ಟ್ರ್ಯಾಪ್ ಆಗಿದೆ ಭೂಮಿಯ ಒಳಗಡೆ, ಸೊ ಅದನ್ನ ನಾವು ಸೋರ್ಸ್ ಆಫ್ ಎನರ್ಜಿ ಆಗಿ ಯೂಸ್ ಮಾಡಬಹುದಾಗಿರುತ್ತೆ. ಅಂಡ್ ಫ್ರಿಕ್ಷನ್ ಅಲಾಂಗ್ ಟೆಕ್ಟೋನಿಕ್ ಪ್ಲೇಟ್ ಬೌಂಡ್ರೀಸ್, ಅಂದ್ರೆ ನಮ್ಮ ಭೂಮಿ 7 ಪ್ರಮುಖ ಪ್ಲೇಟ್ಗಳಾಗಿ ಬ್ರೇಕ್ ಆಗಿರುತ್ತೆ. ಆ ಪ್ಲೇಟ್ಗಳ ನಡುವೆ ಇರತಕ್ಕಂಥ ಒಂದು ಫ್ರಿಕ್ಷನ್ ಏನಿರುತ್ತೆ, ಘರ್ಷಣೆ ಏನಿರುತ್ತೆ, ಸೊ ಅಲ್ಲೂ ಕೂಡ ಶಾಖ ಉತ್ಪತ್ತಿ ಆಗುತ್ತೆ. ಅದನ್ನು ಕೂಡ ನಾವು ಜಿಯೋಥರ್ಮಲ್ ಎನರ್ಜಿಯನ್ನ ಡೆವಲಪ್ ಮಾಡಲಿಕ್ಕೆ ಬಳಸಬಹುದಾಗಿರುತ್ತೆ. ಸೊ ಈ ಒಂದು ವಿದ್ಯುತ್ತನ್ನ ಅಥವಾ ಇದರ ಶಕ್ತಿಯನ್ನ ನಾವು ಯಾವ ಯಾವ ಕಾರಣಗಳಿಗೆ ಬಳಕೆ ಮಾಡಬಹುದಾಗಿರುತ್ತೆ ಅಂದ್ರೆ, ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಸ್ಟೀಮ್ ಏನಿರುತ್ತೆ ಅಥವಾ ಹಾಟ್ ವಾಟರ್ನ ನಾವು ಟರ್ಬೈನ್ಗಳನ್ನು ತಿರುಗಲಿಕ್ಕೆ ಬಳಸ್ಬೋದಾಗಿರುತ್ತೆ. ಅದರಿಂದ ನಾವು ವಿದ್ಯುತ್ ಶಕ್ತಿಯನ್ನು ಬಳಸ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಗ್ರೌಂಡ್ ಸೋರ್ಸ್ ಹೀಟ್ ಪಂಪ್ಸ್ ಅಂತ ಕರಿತೇವೆ. ಇದನ್ನ ಹೀಟಿಂಗ್ ಅಥವಾ ಕೂಲಿಂಗ್ ಎರಡಕ್ಕೂ ಕೂಡ ಬಳಕೆ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಅಗ್ರಿಕಲ್ಚರ್, ಕೃಷಿಯಲ್ಲಿ ಆಕ್ವಾ ಕಲ್ಚರ್ ಅಂದ್ರೆ ಜಲಚರ ಸಾಕಾಣೆಯಲ್ಲಿ ಬಳಸಬಹುದಾಗಿರುತ್ತೆ. ಮತ್ತೆ ಸ್ಪಾಗಳಲ್ಲಿ ಬಳಸಬಹುದಾಗಿರುತ್ತೆ. ಮತ್ತೆ ಡಿಸ್ಟ್ರಿಕ್ಟ್ ಹೀಟಿಂಗ್ ಅಂತ ಕರಿತೇವೆ. ಡಿಸ್ಟ್ರಿಕ್ಟ್ ಹೀಟಿಂಗ್ ಅಂದ್ರೆ ಒಂದೇ ಕಡೆ ಇರುತ್ತೆ ಚೇಂಬರ್, ಅಂದ್ರೆ ತಾಪಮಾನ ಉತ್ಪತ್ತಿ ಮಾಡ್ತಕ್ಕಂಥ ಚೇಂಬರ್ ಒಂದೇ ಕಡೆ ಇರುತ್ತೆ. ಬಟ್ ಇದನ್ನ ಡಿಫ್ರೆಂಟ್ ಬಿಲ್ಡಿಂಗ್ಸ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಇದರಿಂದ ಸಾಕಷ್ಟು ಎನರ್ಜಿಯನ್ನ ನಾವು ಸೇವ್ ಮಾಡಬಹುದಾಗಿರುತ್ತೆ. ಸೊ ಗ್ರಿಡ್ ತಾಪನ ಅಂತ ಹೇಳ್ತೇವೆ. ಅಂದ್ರೆ ಎಲ್ಲಿ ತಾಪಮಾನ ಕಡಿಮೆ ಇರುತ್ತೆ ಆ ಒಂದು ಪ್ರದೇಶಗಳಿಗೆ ಒಂದೇ ಕಡೆ ಜನರೇಟ್ ಮಾಡಿ ಆ ವಿದ್ಯುತ್ತನ್ನ ಬೇರೆ ಬೇರೆ ಭಾಗಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಮೆಥಡ್ಸ್ ಏನಿರುತ್ತೆ, ಸೊ ಅಲ್ಲೂ ಕೂಡ ನಾವು ಈ ಒಂದು ಜಿಯೋಥರ್ಮಲ್ ಎನರ್ಜಿಯನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇನ್ನು ನಮ್ಮ ಒಂದು ಎಸ್ಟಿಮೇಷನ್ ಪೊಟೆನ್ಷಿಯಲ್ ಎಷ್ಟಿದೆ ಅಂದ್ರೆ ಅಂದಾಜು ಸಾಮರ್ಥ್ಯ, ಎಸ್ಟಿಮೇಟೆಡ್ ಪೊಟೆನ್ಷಿಯಲ್ ಎಷ್ಟಿದೆ ಅಂದ್ರೆ 10 ಗಿಗಾವ್ಯಾಟ್ಸ್ ಅಕ್ರಾಸ್ 10 ಜಿಯೋಥರ್ಮಲ್ ಪ್ರಾವಿನ್ಸಸ್ ಇನ್ಕ್ಲೂಡಿಂಗ್, ಅಂದ್ರೆ 10 ಭೂಶಾಖದ ಪ್ರಾಂತ್ಯಗಳಲ್ಲಿ 10 ಜಿಗಾವ್ಯಾಟ್ಸ್ ಅನ್ನ ತಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಆ ಮೇನ್ ಪೊಟೆನ್ಷಿಯಲ್ ಪ್ಲೇಸಸ್ ಯಾವುದು ಅಂತ ನಾವು ನೋಡೋದಾದ್ರೆ ಹಿಮಾಲಯಸ್, ಕ್ಯಾಂಬೆ ಬೇಸಿನ್, ಹರಾವಳಿ, ಗೋದಾವರಿ ಬೇಸಿನ್ ಮತ್ತೆ ಮಹಾನದಿ ಬೇಸಿನ್. ಸೊ ಇದನ್ನೆಲ್ಲ ನಾವು ಈಗಾಗಲೇ ಮ್ಯಾಪ್ ಅಲ್ಲಿ ನೋಡಿರ್ತೇವೆ. ಅದ್ರ ಜೊತೆಗೆ ಹೈ ಪೊಟೆನ್ಷಿಯಲ್ ಝೋನ್ಸ್ ಅಂದ್ರೆ ಹೆಚ್ಚಿನ ಸಾಮರ್ಥ್ಯ ಹೊಂದಿರತಕ್ಕಂಥ ಪ್ರದೇಶಗಳು ಲಡಾಖ್ ಅಲ್ಲಿ ಪೂಗಾ, ಅದಾದ್ಮೇಲೆ ಮಣಿಕರಣ್ ಇದು ಹಿಮಾಚಲ್ ಪ್ರದೇಶದಲ್ಲಿ, ಮತ್ತೆ ಛತ್ತೀಸ್ಗಢ್ನಲ್ಲಿ ತಟ್ಟಾಪಾನಿ. ಸೊ ಇವೆಲ್ಲ ಕೂಡ ಹೆಚ್ಚಿನ ಭೂಶಾಖವನ್ನ ಹೊಂದಿರತಕ್ಕಂಥ ಒಂದು ವಲಯಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಪಾಲಿಸಿ ನಿಯಮಗಳೇನು?
ಪಾಲಿಸಿಯ ಒಂದು ಇನ್ಸ್ಟ್ರೂಮೆಂಟ್ಸ್ ಏನು ಅಂತ ನಾವು ನೋಡೋದಾದ್ರೆ 100% FDA ಅಲೋ ಮಾಡ್ತಾ ಇದ್ದಾರೆ. ಅಂದರೆ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳವನ್ನು ಹೂಡಿಕೆ ಮಾಡಬಹುದಾಗಿರುತ್ತೆ. ಟ್ಯಾಕ್ಸ್ ಹಾಲಿಡೇಸ್ ಅಂದರೆ ತೆರಿಗೆಯಲ್ಲಿ ರಿಯಾಯಿತಿಯನ್ನು ನೀಡಲಾಗುತ್ತೆ. ಇಂಪೋರ್ಟ್ ಡ್ಯೂಟಿ ಎಕ್ಸೆಂಪ್ಷನ್ಸ್ ಅಂದರೆ ಆಮದು ಸುಂಕದಲ್ಲಿ ವಿನಾಯಿತಿಯನ್ನು ನೀಡಲಾಗುತ್ತೆ. ಆ್ಯಂಡ್ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದರೆ ಎಲ್ಲೆಲ್ಲಿ ನಿಮಗೆ ಫಂಡಿಂಗ್ ಬೇಕಾಗಿರುತ್ತೆ ಅಥವಾ ನಿಧಿ ಅಥವಾ ನಿಮಗೆ ಲೋನ್ ಬೇಕಾಗಿರುತ್ತೆ ಅದನ್ನು ಸುಲಭವಾಗಿ ನೀಡ್ತಕ್ಕಂಥದ್ದು ಈ ಒಂದು ಪಾಲಿಸಿಯ ಒಂದು ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಫಾರ್ ಡೆವಲಪರ್ಸ್ ಅಂದರೆ ಯಾರು ಈ ಭೂಶಾಖ ಸ್ಥಾವರಗಳನ್ನು ಸ್ಥಾಪನೆ ಮಾಡಬೇಕು ಅವರಿಗೆ ಏಕಗವಾಕ್ಷಿಯ ಅನುಮತಿ ಅಂದರೆ ಈ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಮಲ್ಟಿಪಲ್ ಪಾಯಿಂಟ್ಸ್ ಇರೋದಿಲ್ಲ. ಒಂದು ಪಾಯಿಂಟ್ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ಲಿಯರೆನ್ಸ್ ಅನ್ನ ಈ ಒಂದು ಪಾಲಿಸಿಯ ಕಾರಣದಿಂದ ನೀಡಲಾಗುತ್ತೆ. ಅಂಡ್ ಜಾಯಿಂಟ್ ವೆಂಚರ್ಸ್ ವಿತ್ ಆಯಿಲ್, ಗ್ಯಾಸ್ ಅಂಡ್ ಮಿನರಲ್ ಕಂಪನೀಸ್ ಅಂದರೆ ಯಾರು ಈಗಾಗಲೇ ಈ ತೈಲ, ಅನಿಲ ಮತ್ತೆ ಖನಿಜ ಕಂಪನಿಗಳಿರ್ತಾರೆ ಸೊ ಅವ್ರಿಗೆ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಟೆಕ್ನಾಲಜಿ ಮತ್ತೆ ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗಿರುತ್ತೆ. ಸೊ ಅವರೊಂದಿಗೆ ಜಂಟಿ ಉದ್ಯಮಗಳನ್ನು ಕೂಡ ಸ್ಥಾಪನೆ ಮಾಡಬಹುದಾಗಿರುತ್ತೆ. ಸೊ ಇವೆಲ್ಲ ಕೂಡ ಈ ಪಾಲಿಸಿಯ ಅಡಿಯಲ್ಲಿ ಬರ್ತಕ್ಕಂಥ ಬೆನಿಫಿಟ್ಸ್ ಆಗಿರುತ್ತೆ. ಹಾಗಿದ್ರೆ ಗವರ್ನೆನ್ಸ್ ಮತ್ತೆ ಸ್ಟ್ರಾಟಜಿಕ್ ಇಂಟಿಗ್ರೇಷನ್, ಆಡಳಿತ ಮತ್ತೆ ಕಾರ್ಯತಂತ್ರದ ಏಕೀಕರಣವನ್ನು ನಾವು ನೋಡೋದಾದ್ರೆ ಸೊ ರೆಗ್ಯುಲೇಟರಿ ಸ್ಟಿವರ್ಡ್ಶಿಪ್ ಅಂದರೆ ನಿಯಂತ್ರಣ ಅಂದರೆ ಈ ಒಂದು ಪಾಲಿಸಿಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಉಸ್ತುವಾರಿಯನ್ನ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ, ಅದೇ ಸಚಿವಾಲಯ ಇದರ ಪ್ರಮುಖವಾಗಿರ್ತಕ್ಕಂಥ ನಿಯಂತ್ರಣ ಉಸ್ತುವಾರಿಯನ್ನು ವಹಿಸ್ಕೊಂಡಿರುತ್ತೆ. ಸೊ ಇನ್ನು ಡಾಟಾ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಈ ದತ್ತಾಂಶ ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಜಿಯೋಥರ್ಮಲ್ ರಿಸೋರ್ಸಸ್ ರೆಪಾಸಿಟರಿ ವಯಾ GSI ಅಂದರೆ ನಮ್ಮ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು DGH ಡೈರೆಕ್ಟರೇಟ್ ಆಫ್ ಜನರಲ್ ಆಫ್ ಹೈಡ್ರೋಕಾರ್ಬನ್. ಸೊ ಇವರು ಡೇಟಾವನ್ನು ಡೆವಲಪ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನು ಇವರಿಗೆ ನೀಡಲಾಗಿರುತ್ತೆ. ಇನ್ನು ಕೆಪಾಸಿಟಿ ಬಿಲ್ಡಿಂಗ್, ಸಾಮರ್ಥ್ಯವನ್ನು ವೃದ್ಧಿ ಮಾಡುವ ಕಾರಣಕ್ಕಾಗಿ ಜಿಯೋಥರ್ಮಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪನೆ ಮಾಡ್ತಾರೆ. ಯಾಕಂದರೆ ಇದು ಹೊಸದಾಗಿ ಈ ಒಂದು ರೀತಿಯ ಕೇಂದ್ರಗಳನ್ನು ನಾವು ಓಪನ್ ಮಾಡ್ತಾ ಇರುವ ಕಾರಣದಿಂದ ಆ ಒಂದು ತರಬೇತಿ ಕೇಂದ್ರಗಳನ್ನು ಅಥವಾ ಸಂಶೋಧನೆ ಮತ್ತು ಅಭಿವೃದ್ಧಿ ಅಥವಾ ತರಬೇತಿಗಾಗಿ ಶ್ರೇಷ್ಠತೆಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಇನ್ನು ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರೆ ಅಂದರೆ ಪ್ರಾಯೋಗಿಕ ಯೋಜನೆಗಳನ್ನು ಮಾಡ್ತಾರೆ. ಪ್ರಾಯೋಗಿಕ ಯೋಜನೆಗಳನ್ನು ಮಾಡಲಿಕ್ಕೆ 5 ಸ್ಥಳಗಳನ್ನು ಈಗ ಆಯ್ಕೆ ಮಾಡ್ಕೊಳ್ತಾರೆ. ಆ 5 ಸ್ಥಳಗಳಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅದರ ಉಪಯೋಗಗಳು ಅನಾನುಕೂಲಗಳು ಎಲ್ಲವನ್ನ ಅಧ್ಯಯನ ಮಾಡುವ ಮುಖಾಂತರ ಸೊ ಅದಾದ್ಮೇಲೆ ಇದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 2025ರಲ್ಲಿ ಪಾಕಿಸ್ತಾನವು ಯಾವ ಶೃಂಗಸಭೆಯಲ್ಲಿ ಇಸ್ಲಾಮಿಕ್ ನ್ಯಾಟೋ ಶೈಲಿಯ ಮೈತ್ರಿಕೂಟದ ಕಲ್ಪನೆಯನ್ನು ಔಪಚಾರಿಕವಾಗಿ ಮಂಡಿಸಿತು? At which summit did Pakistan formally float the idea of Islamic NATO style alliance in 2025? ಸೊ 2025ರಲ್ಲಿ ಪಾಕಿಸ್ತಾನ್ ಒಂದು ಹೊಸ ಐಡಿಯಾನ ಫ್ಲೋಟ್ ಮಾಡಿರುತ್ತೆ. ಅದೇನು ಅಂದರೆ ಈಗ ನ್ಯಾಟೋ ಅಸೋಸಿಯೇಷನ್ ಏನಿದೆ, ಸೊ ನ್ಯಾಟೋದ ಆಬ್ಜೆಕ್ಟಿವ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆ ನ್ಯಾಟೋದ ಸದಸ್ಯ ರಾಷ್ಟ್ರಗಳು ಯಾವುದಾದ್ರೂ ಒಂದು ರಾಷ್ಟ್ರದ ಮೇಲೆ ನ್ಯಾಟೋದಲ್ಲಿ ಇಲ್ಲದೆ ಇರತಕ್ಕಂಥ ರಾಷ್ಟ್ರ ಯುದ್ಧವನ್ನು ಮಾಡಿದರೆ ಆ ನ್ಯಾಟೋದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯ ರಾಷ್ಟ್ರಗಳು ಯುದ್ಧಕ್ಕೆ ಒಳಗಾಗಿರ್ತಕ್ಕಂಥ ರಾಷ್ಟ್ರಕ್ಕೆ ಬೆಂಬಲ ನೀಡ್ತಕ್ಕಂಥ ಕಾನ್ಸೆಪ್ಟನ್ನು ನಾವು ನ್ಯಾಟೋ ಅಂತ ಕರಿತೇವೆ. ಸೊ ಇದೇ ರೀತಿಯ ಕಾನ್ಸೆಪ್ಟನ್ನು ಇಸ್ಲಾಮಿಕ್ ನ್ಯಾಟೋ ಅಂತ ಈ ಒಂದು ಪಾಕಿಸ್ತಾನ್ ಪ್ರಪೋಸ್ ಮಾಡಿರುತ್ತೆ. ಸೊ ಈ ಒಂದು ಇಸ್ಲಾಮಿಕ್ ಮತ್ತು ಅರಬ್ ಕಂಟ್ರೀಸ್ಗಳೆಲ್ಲ ಈ ರೀತಿಯ ಒಂದು ಅಸೋಸಿಯೇಷನ್ ಮಾಡಿಕೊಂಡಾಗ ಸೊ ನಾವು ನ್ಯಾಟೋ ರೀತಿಯಲ್ಲಿ ಮ್ಯೂಚುವಲ್ ಪ್ರೊಟೆಕ್ಷನ್ ಅನ್ನು ಮಾಡಬಹುದಾಗಿರ್ತಕ್ಕಂಥ ಐಡಿಯಾವನ್ನು ಈಗ ಪಾಕಿಸ್ತಾನ್ ಪಿಚ್ ಮಾಡಿರುತ್ತೆ. ಸೊ ಈ ಒಂದು ಐಡಿಯಾವನ್ನು ಯಾವ ಸಮಿಟ್ ಅಲ್ಲಿ ಪಾಕಿಸ್ತಾನ್ ಪ್ರಪೋಸ್ ಮಾಡಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೋಹಾ ತುರ್ತು ಶೃಂಗಸಭೆ ಅಥವಾ ದೋಹಾ ಎಮರ್ಜೆನ್ಸಿ ಸಮಿಟ್ ನಲ್ಲಿ ಪಾಕಿಸ್ತಾನ ಈ ಒಂದು ಐಡಿಯಾವನ್ನ ಪಿಚ್ ಮಾಡಿರುತ್ತೆ. ಹಾಗಿದ್ರೆ ಭಾರತ ದೇಶಕ್ಕೆ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ಸ್ ಅಥವಾ ಪರಿಣಾಮಗಳೇನು, ಇದನ್ನ ಕೌಂಟರ್ ಮಾಡಲಿಕ್ಕೆ ನಮ್ಮ ಭಾರತ ದೇಶ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ಬೇಕು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಪಾಕಿಸ್ತಾನ್ ಈಗ ನ್ಯಾಟೋ ಸ್ಟೈಲ್ ಅಲಯನ್ಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ ಅನ್ನ ಮಾಡಿರುತ್ತೆ. ಸೊ ಈ ಒಂದು ಪ್ರಪೋಸಲ್ ನ ಪ್ರಕಾರ ಇದನ್ನ ನಾವು ಇಸ್ಲಾಮಿಕ್ ನ್ಯಾಟೋ ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂದ್ರೆ
ಇಟ್ಸ್ ಅ ಮಿಲಿಟರಿ ಕೋಲೇಷನ್, ಅಂದರೆ ಇದೊಂದು ಮಿಲಿಟರಿ ಒಕ್ಕೂಟವಾಗಿ ಇದನ್ನು ಡೆವಲಪ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನ್ಯಾಟೋ ಕೂಡ ಒಂದು ಮಿಲಿಟರಿ ಅಲಯನ್ಸ್ ಆಗಿರುತ್ತೆ ಆಫ್ ಅರಬ್ ಆ್ಯಂಡ್ ಇಸ್ಲಾಮಿಕ್ ನೇಷನ್ಸ್. ಇದರಲ್ಲಿ ಅರಬ್ ಮತ್ತು ಇಸ್ಲಾಮಿಕ್ ನೇಷನ್ಸ್. ಅರಬ್ ಅಂದರೆ ಅರಬ್ ಲೀಗ್ನಲ್ಲಿರ್ತಕ್ಕಂಥ ರಾಷ್ಟ್ರಗಳು, ಇಸ್ಲಾಮಿಕ್ ಅಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಏನಿರುತ್ತೆ. ಸೊ ಇವೆರಡರಲ್ಲಿರ್ತಕ್ಕಂಥ ರಾಷ್ಟ್ರಗಳು ಈ ನ್ಯಾಟೋದ ಕಲೆಕ್ಟಿವ್ ಡಿಫೆನ್ಸ್ ಪ್ರಿನ್ಸಿಪಲ್ ಏನಿದೆ, ಅಂದರೆ ನ್ಯಾಟೋದ ಸಾಮೂಹಿಕ ರಕ್ಷಣಾ ತತ್ವ ಏನಿದೆ, ಅದೇ ರೀತಿಯ ತತ್ವದ ಆಧಾರದ ಮೇಲೆ ಈ ಒಂದು ಅರಬ್ ಮತ್ತೆ ಇಸ್ಲಾಮಿಕ್ ನೇಷನ್ಸ್ ಇಬ್ರು ಕೂಡ ಒಟ್ಟಿಗೆ ಸೇರಿ ಈ ಒಂದು ಇಸ್ಲಾಮಿಕ್ ನ್ಯಾಟೋವನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಐಡಿಯಾವನ್ನ ಪಾಕಿಸ್ತಾನ ಈಗ ಪ್ರಪೋಸ್ ಮಾಡಿರುತ್ತೆ. ಸೊ ವಾಟ್ ಆರ್ ದಿ ಇಂಪ್ಲಿಕೇಶನ್ಸ್ ಆನ್ ಇಂಡಿಯಾ? ಭಾರತ ದೇಶದ ಮೇಲೆ ಇದರಿಂದ ಯಾವ ರೀತಿ ಪರಿಣಾಮ ಬೀಳ್ಬೋದಾಗಿರುತ್ತೆ ಅಂದ್ರೆ ಸ್ಟ್ರಾಟಜಿಕ್ ರೀಅಲೈನ್ಮೆಂಟ್ ಇನ್ ದಿ ಇಸ್ಲಾಮಿಕ್ ವರ್ಲ್ಡ್. ಸೊ ಇಸ್ಲಾಮಿಕ್ ಜಗತ್ತಿನಲ್ಲಿ ಒಂದು ಪುನರ್ರಚನೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಭಾರತಕ್ಕೆ ಏನಾಗುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, Pakistan, the only nuclear armed Muslim country, so is positioned itself as security guarantor for Islamic nations. ಈಗ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ಬೇರೆಲ್ಲ ಈ ಒಂದು ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಒಂದು ಭದ್ರತಾ ಖಾತರಿದಾರನಾಗಿ ಒಂದು ಭರವಸೆಯನ್ನು ನೀಡ್ತಾ ಇದೆ. ಸೊ ಯಾಕಂದರೆ ಇದು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಹೊಂದಿರುವ ಕಾರಣದಿಂದ, ಸೊ ಇದೊಂದು ಸಪೋರ್ಟ್ ಅನ್ನು ನೀಡ್ತೇವೆ ಅನ್ನುವ ಕಾರಣದಿಂದ ಈ ರೀತಿಯ ಒಂದು ಅಸೋಸಿಯೇಷನ್ ಅನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಐಡಿಯಾವನ್ನು ಅಥವಾ ಒಂದು ಪ್ಲಾನ್ ಅನ್ನು ಮಾಡಲಾಗಿರುತ್ತೆ. ಸೊ Pakistan has historically used platforms like OIC to raise ಕಾಶ್ಮೀರ್ ಇಶ್ಯೂ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಒಂದು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದ ಏನಿದೆ, ಆ ಒಂದು ವಿವಾದವನ್ನು ಬಗೆಹರಿಸಲಿಕ್ಕೆ ಈ ಪಾಕಿಸ್ತಾನ ಅಂತಕ್ಕಂಥದ್ದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಏನಿದೆ, ಆ ಒಂದು ವೇದಿಕೆಯಲ್ಲಿ ಪದೇ ಪದೇ ಈ ಒಂದು ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಈಗ ಇಸ್ಲಾಮಿಕ್ ನ್ಯಾಟೋವನ್ನು ಪ್ರಪೋಸ್ ಮಾಡಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷತೆ ಆಗಿರುತ್ತೆ. ಸೊ ಫಾರ್ಮಲೈಸ್ಡ್ ಇಸ್ಲಾಮಿಕ್ ಮಿಲಿಟರಿ alliance could give Islamabad greater leverage to push anti-Indian narratives. ಅಂದರೆ ಯಾವಾಗ ಈ ರೀತಿಯ ಒಂದು ಅಸೋಸಿಯೇಷನ್ ಆಗುತ್ತೆ, ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಭಾರತ ದೇಶದ ವಿರೋಧಿ ನಿರೂಪಣೆಯನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಂಡಿಯಾಗೆ ದಿಸ್ ವಿಲ್ ನಾಟ್ ಬಿ ಅ ವೆರಿ ಗುಡ್ ಡೆವಲಪ್ಮೆಂಟ್, ಬಿಕಾಸ್ ನಮಗೆ ಈ ಒಂದು ಇಸ್ಲಾಮಿಕ್ ಕಂಟ್ರೀಸ್ ಅಥವಾ ಈ ಒಂದು ಕಂಟ್ರೀಸ್ಗಳ ಭಾರತ ದೇಶಕ್ಕೂ ಕೂಡ ಕೆಲವೊಂದು ಇಸ್ಲಾಮಿಕ್ ಕಂಟ್ರೀಸ್ಗಳು ತುಂಬ ಫ್ರೆಂಡ್ಲಿ ಅಲಯನ್ಸ್ ಕೂಡ ಇರತಕ್ಕಂಥ ರಾಷ್ಟ್ರಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅದೆಲ್ಲ ನಮ್ಮ ಟ್ರೇಡ್ ರಿಲೇಷನ್ಶಿಪ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟ್ರೀಸ್ ಆಗಿರುತ್ತೆ. ಸೊ ಇನ್ನು ಅರಬ್ ಫಂಡಿಂಗ್ ಮತ್ತು ಟೆಕ್ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದರೆ ಅರಬ್ ಕಂಟ್ರೀಸ್ ನಮ್ಗೆ ಗೊತ್ತು, ಅವೆಲ್ಲ ಸ್ವಲ್ಪ ರಿಲೇಟಿವ್ಲಿ ರಿಚ್ ಇರ್ತಕ್ಕಂಥ ಒಂದು ರಾಷ್ಟ್ರಗಳಾಗಿರ್ತವೆ. ಸೊ ಈ ನಿಟ್ಟಿನಲ್ಲಿ ಪಾಕಿಸ್ತಾನ್ ಮೇ ಯೂಸ್ ದಿಸ್ ಅಲಯನ್ಸ್ ಟು ಸೆಕ್ಯೂರ್ ಅರಬ್ ಮಿಲಿಟರಿ ಫಂಡಿಂಗ್. ಅಂದರೆ ಅರಬ್ ರಾಷ್ಟ್ರಗಳಿಂದ ಅದಕ್ಕೆ ಮಿಲಿಟರಿ ಫಂಡಿಂಗ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ತಂತ್ರಜ್ಞಾನವನ್ನು ಕೂಡ ಪಡೆಯಬಹುದಾಗಿರುತ್ತೆ. ಪೊಟೆನ್ಷಿಯಲಿ ಟಿಲ್ಟಿಂಗ್ ರೀಜನಲ್ ಪವರ್ ಬ್ಯಾಲೆನ್ಸಸ್. ಅಂದರೆ ಈ ಒಂದು ಪ್ರಾಂತೀಯ ಒಂದು ಶಕ್ತಿ ಏನಿದೆ, ಆ ಶಕ್ತಿಯ ಸಮತೋಲನವನ್ನು ಬದಲಾಯಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಆಸ್ ಆಫ್ ನಾವು ಕಂಪೇರ್ ಮಾಡಿಕೊಂಡಾಗ ಭಾರತ ರಾಷ್ಟ್ರ ಮತ್ತು ಪಾಕಿಸ್ತಾನವನ್ನು ನಾವು ಕಂಪೇರ್ ಮಾಡಿದಾಗ ಈ ಮೂಮೆಂಟಲ್ಲೂ ಕೂಡ ನಮ್ಮ ಭಾರತ ದೇಶದ ಮಿಲಿಟರಿ ಬಹುಪಾಲು ಪಾಕಿಸ್ತಾನ್ಗಿಂತ ಪ್ರಬಲವಾಗಿರುತ್ತೆ. ಈವನ್ ನಮ್ಮ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಕೂಡ ತುಂಬ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸಿಪ್ರಿ ರಿಪೋರ್ಟ್ನ ಪ್ರಕಾರ ನಮ್ಮ ಭಾರತ ದೇಶದ ಮಿಲಿಟರಿ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ಟಾಪ್ 10ನಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸಪೋಸ್ ಈ ರೀತಿಯ ಒಂದು ಅಲಯನ್ಸ್ ಅನ್ನು ಮಾಡಿಕೊಂಡ್ರೆ ಪಾಕಿಸ್ತಾನ್ ಕೂಡ ಈ ಒಂದು ಮಿಲಿಟರಿ ಅಥವಾ ಡಿಫೆನ್ಸ್ ಅಲ್ಲಿ ಸೊ ನಮ್ಮ ರೀತಿಯಲ್ಲಿಯೇ ಕೂಡ ಒಂದು ಪ್ರಬಲವಾಗ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಈ ಒಂದು ಅಸೋಸಿಯೇಷನ್ ಅಲ್ಲಿ ಸಿಗ್ತಕ್ಕಂಥ ಫಂಡಿಂಗ್ ನ ಮುಖಾಂತರ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಿದ್ರೆ ಇಂಡಿಯಾ ಸ್ಟ್ರಾಟಜಿಕ್ ಔಟ್ಪುಟ್ ಏನು? ಸೊ ಹಾಗಿದ್ರೆ ಭಾರತ ರಾಷ್ಟ್ರ ಇದಕ್ಕೆ ಯಾವ ರೀತಿ ತನ್ನನ್ನು ತಾನು ರಿಯಾಕ್ಟ್ ಮಾಡಬೇಕು ಅದನ್ನು ನಾವಿಲ್ಲಿ ನೋಡೋದಾದ್ರೆ, ಡಿಪ್ಲೊಮ್ಯಾಟಿಕ್ ಔಟ್ರೀಚ್ ಅಂದರೆ ರಾಜತಾಂತ್ರಿಕ ಸಂಪರ್ಕವನ್ನು ನಾವು ಹೆಚ್ಚು ಮಾಡಬೇಕಾಗಿರುತ್ತೆ. ಯಾರ ಜೊತೆ?
ಸೊ ಡೀಪನ್ ಟೈಸ್ ವಿತ್ ಮಾಡರೇಟ್ ಅರಬ್ ಸ್ಟೇಟ್ಸ್ ಲೈಕ್ UAE, ಒಮನ್ ಮತ್ತು ಈಜಿಪ್ಟ್. UAE ಆಗಿರ್ಬೋದು, ಒಮನ್ ಆಗಿರ್ಬೋದು ಅಥವಾ ಈಜಿಪ್ಟ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಮಾಡರೇಟ್ ಅರಬ್ ಕಂಟ್ರೀಸ್ ಏನಿರ್ತವೆ, ಸೊ ಇವುಗಳ ಜೊತೆಗೆ ಒಂದು ರಾಜತಾಂತ್ರಿಕ ಸಂಪರ್ಕವನ್ನು ನಮ್ಮ ಭಾರತ ರಾಷ್ಟ್ರ ಈಗ ಹೆಚ್ಚು ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ಸ್ ಅನ್ನ ಮಾಡ್ಕೊಳ್ಬೇಕು, ಅಂದ್ರೆ ರಕ್ಷಣಾ ಪಾಲುದಾರಿಕೆಗಳನ್ನ ಮಾಡ್ಕೊಳ್ಬೇಕು. ರಕ್ಷಣಾ ಪಾಲುದಾರಿಕೆಗಳು ಇನ್ ದ ಸೆನ್ಸ್ ನಾವು ಈ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗಳನ್ನು ಮಾಡ್ತೇವೆ. ಸೊ ಈ ರೀತಿಯ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗಳನ್ನ, ಈ ಟೆಕ್ನಾಲಜಿ ಟ್ರಾನ್ಸ್ಫರ್ಗಳನ್ನ, ಇವೆಲ್ಲವನ್ನ ಇಸ್ರೇಲ್, ಫ್ರಾನ್ಸ್ ಮತ್ತೆ ಜಪಾನ್ ರಾಷ್ಟ್ರಗಳೊಂದಿಗೆ ನಾವು ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಬೇಕಾಗಿರುತ್ತೆ. ಅಂಡ್ ಮಲ್ಟಿಲ್ಯಾಟ್ರಲ್ ಫೋರಮ್ಸ್ ಅಂದ್ರೆ ನಮ್ಮ G20, ಬ್ರಿಕ್ಸ್, SCO ಇದರಲ್ಲೆಲ್ಲ ಕೌಂಟರ್ ಬ್ಯಾಲೆನ್ಸ್ ಇಸ್ಲಾಮಿಕ್ ಬ್ಲಾಕ್ ನೆರೇಟಿವ್ಸ್, ಅಂದ್ರೆ ಈ ಒಂದು ಇಸ್ಲಾಮಿಕ್ ಸಂಘಟನೆಗಳು ಅಥವಾ ಇಸ್ಲಾಮಿಕ್ ಬ್ಲಾಕ್ ನಿರೂಪಣೆಗಳೇನಿರುತ್ತೆ, ಸೊ ಅದನ್ನ ಕೌಂಟರ್ ಮಾಡಲಿಕ್ಕೆ ನಾವು G20, ಬ್ರಿಕ್ಸ್ ಮತ್ತೆ SCOಗಳನ್ನ ಬಳಸಿಕೊಳ್ಳಬೇಕಾಗಿರುತ್ತೆ. ಸೊ ಇವೆಲ್ಲ ಕೂಡ ನಮ್ಮ ಭಾರತ ದೇಶ ಸ್ಟ್ರಾಟಜಿಕಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ಮೂವ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಟ್ರ್ಯಾಕ್ ಟು ಡಿಪ್ಲೊಮೆಸಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಗೇಜ್ ಸಿವಿಲ್ ಸೊಸೈಟಿ ಅಂಡ್ ಥಿಂಕ್ ಟ್ಯಾಂಕ್ಸ್ ಇನ್ ಅರಬ್ ನೇಷನ್ಸ್ ಟು ಬಿಲ್ಡ್ ಸಾಫ್ಟ್ ಪವರ್. ಸಾಫ್ಟ್ ಪವರ್ ಅಂದ್ರೆ ಅದನ್ನ ನಾವು ಮೃದು ಶಕ್ತಿ ಅಂತ ಕರಿತೇವೆ. ಮೃದು ಶಕ್ತಿ ಅಂದ್ರೆ ಯಾವುದೇ ಯುದ್ಧವನ್ನ ಮಾಡದೆ, ಅಂದ್ರೆ ಆಂಟಿ ನೇಷನ್ಸ್ ಆಗದೆ ಅವ್ರ ಜೊತೆ ಒಂದು ಉತ್ತಮ ಸಂಬಂಧಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದನ್ನ ನಾವು ಸಾಫ್ಟ್ ಪವರ್ ಅಂತ ಹೇಳ್ತೇವೆ. ಸೊ ನಾವು ಈ ಒಂದು ಥಿಂಕ್ ಟ್ಯಾಂಕ್ಸ್ ಅಥವಾ ಚಿಂತಕರ ಚಾವಡಿಗಳನ್ನ ಬಳಸಿಕೊಂಡು ನಮ್ಮ ಭಾರತ ದೇಶದ ಸಾಫ್ಟ್ ಪವರ್ ಅನ್ನ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕೂಡ ನಾವು ಹೆಚ್ಚಾಗಿ ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ವೈಪೋ ಬಿಡುಗಡೆ ಮಾಡಿದ 2025ರ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತ 139 ಆರ್ಥಿಕತೆಗಳಲ್ಲಿ ಯಾವ ಸ್ಥಾನವನ್ನ ಪಡೆದುಕೊಂಡಿದೆ? ದ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025 ರಿಲೀಸ್ಡ್ ಬೈ ವೈಪೋ, ಇಂಡಿಯಾ ಸೆಕ್ಯೂರ್ಡ್ ವಿಚ್ ರ್ಯಾಂಕ್ ಅಮಾಂಗ್ 139 ಕಂಟ್ರೀಸ್. ಸೊ 139 ರಾಷ್ಟ್ರಗಳಲ್ಲಿ ಈ ಒಂದು ನಾವೀನ್ಯತೆ ಸೂಚ್ಯಾಂಕದಲ್ಲಿ ಭಾರತ ರಾಷ್ಟ್ರ ಯಾವ ರ್ಯಾಂಕ್ ಅನ್ನ ಗಳಿಸಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರ 2025ರಲ್ಲಿ 38ನೇ ರ್ಯಾಂಕ್ ಅನ್ನ ಗಳಿಸಿರುತ್ತೆ. ಸೊ 139 ರಾಷ್ಟ್ರಗಳಲ್ಲಿ ನಾವು 38ನೇ ಸ್ಥಾನದಲ್ಲಿ ಇರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಟಾಪ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್ ಯಾವುದು ಅಂತ ನಾವು ನೋಡೋದಾದ್ರೆ, ಸೊ ಸ್ವಿಟ್ಜರ್ಲ್ಯಾಂಡ್ ಇಸ್ ಇನ್ ಫಸ್ಟ್ ಪ್ಲೇಸ್, ಸೆಕೆಂಡ್ ಇಸ್ ಸ್ವೀಡನ್, ಥರ್ಡ್ ಇಸ್ USA, ಫೋರ್ತ್ ಇಸ್ ಸೌತ್ ಕೊರಿಯಾ, ಫಿಫ್ತ್ ಪ್ಲೇಸ್ ಅಲ್ಲಿ ನಾವು ಸಿಂಗಾಪುರ್ ಅನ್ನ ನೋಡಬಹುದಾಗಿರುತ್ತೆ. ಚೈನಾ 10ನೇ ಸ್ಥಾನದಲ್ಲಿ ಇರುತ್ತೆ. ಇನ್ನು ಸೌತ್ ಈಸ್ಟ್ ಏಷ್ಯಾ ರ್ಯಾಂಕಿಂಗ್ ಅನ್ನು ನಾವು ನೋಡಿದಾಗ ಸಿಂಗಪೂರ್ ಇಸ್ ಇನ್ ದ ಫಸ್ಟ್ ಪ್ಲೇಸ್, ಮಲೇಷಿಯಾ 34th, ವಿಯೆಟ್ನಾಂ 44 ಮತ್ತೆ ಥೈಲ್ಯಾಂಡ್ 45th ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರ ಈ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ರಿಲೀಸ್ ಮಾಡ್ತಕ್ಕಂಥ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025ರ ರ್ಯಾಂಕಿಂಗ್ ಇದಾಗಿರುತ್ತೆ. ಸೊ ಇದನ್ನ ನಮಗೆ ಯೂಶಲಿ ಯಾರು ಇದನ್ನ ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಾರೆ, ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಇವರು ಬಿಡುಗಡೆ ಮಾಡ್ತಕ್ಕಂಥ ಒಂದು ಜಾಗತಿಕ ರ್ಯಾಂಕಿಂಗ್ ಆಗಿರುತ್ತೆ. ಇದರಲ್ಲಿ ನಮ್ಮ ಭಾರತ ರಾಷ್ಟ್ರ 38ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಇದರಲ್ಲಿ ಗ್ಲೋಬಲ್ ರ್ಯಾಂಕಿಂಗ್ ಬಂದು 38 ಆಗಿರುತ್ತೆ. 2020ಕ್ಕೆ ನಾವು ಕಂಪೇರ್ ಮಾಡಿಕೊಂಡಾಗ 10 ರ್ಯಾಂಕ್ಸ್ ಇಂಪ್ರೂವ್ ಆಗಿರುತ್ತೆ. ಸೊ 2020ಯಲ್ಲಿ ವಿ ವರ್ ಇನ್ 48th ಪೊಸಿಷನ್ ಅಂಡ್ ಟುಡೇ ವಿ ಆರ್ ಇನ್ 38th ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ನೀವು ರೀಜನಲ್ ರ್ಯಾಂಕಿಂಗ್ ಅನ್ನ ತಗೊಂಡಾಗ ಈ ಸದರ್ನ್ ಮತ್ತೆ ಸೆಂಟ್ರಲ್ ಏಷ್ಯಾ, ಮಧ್ಯ ಮತ್ತು ದಕ್ಷಿಣ ಏಷ್ಯಾದಲ್ಲಿ ನಮ್ಮ ರಾಷ್ಟ್ರ ಮೊದಲನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಇನ್ನು ನಾಲೆಜ್ ಮತ್ತು ಟೆಕ್ನಾಲಜಿ ಔಟ್ಪುಟ್ಗಳಲ್ಲಿ ನಾವು 22ನೇ ರ್ಯಾಂಕಿಂಗ್ ಅನ್ನ ಪಡೆದಿದ್ರೆ, ಮಾರ್ಕೆಟ್ ಸೊಫಿಸ್ಟಿಕೇಶನ್ ಅಂದ್ರೆ ಮಾರುಕಟ್ಟೆ ಅತ್ಯಾಧುನಿಕತೆಯಲ್ಲಿ ನಾವು 38ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇನ್ನು ಬಿಸ್ನೆಸ್ ಸೊಫಿಸ್ಟಿಕೇಶನ್ ಅಂದ್ರೆ ವ್ಯಾಪಾರದ ಒಂದು ಮೂಲ ಸೌಕರ್ಯಗಳನ್ನು ನೋಡಿದ್ರೆ, ಸೊ ಇದು ನಮ್ಮ ಕಳಪೆ ರ್ಯಾಂಕಿಂಗ್ ಆಗಿರುತ್ತೆ. 64th ರ್ಯಾಂಕಿಂಗ್ ಅನ್ನ ಪಡೆದಿರ್ತೇವೆ. ಮೂಲ ಸೌಕರ್ಯಗಳಲ್ಲಿ ನಾವು 61ನೇ ರ್ಯಾಂಕಿಂಗ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಸಂಸ್ಥೆಗಳನ್ನ ನಾವು ನೋಡೋದಾದ್ರೆ 58ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರ್ತೇವೆ. ನಾವು ಇಂಡಿಯಾ, ಚೈನಾ, USA ಈ ಮೂರು ರಾಷ್ಟ್ರಗಳನ್ನು ನಾವು ಕಂಪೇರ್ ಮಾಡೋದಾದ್ರೆ
ಫಸ್ಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆಗಳನ್ನು ಮಾಡಲಿಕ್ಕೆ ನಾವು ಖರ್ಚು ಮಾಡ್ತಕ್ಕಂಥ ಹಣವನ್ನು ನಾವು ನೋಡೋದಾದರೆ ಇಂಡಿಯಾಸ್ ರ್ಯಾಂಕಿಂಗ್ ಈಸ್ ವೆರಿ ವೆರಿ ಲೋ. ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಷ್ಟಾಗಿ ಹಣವನ್ನು ಖರ್ಚು ಮಾಡ್ತಾ ಇಲ್ಲ. ಚೈನಾ ಈಸ್ ಇನ್ ಸೆಕೆಂಡ್ ರ್ಯಾಂಕ್ ಗ್ಲೋಬಲಿ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಈಸ್ ಇನ್ ಫೋರ್ತ್ ರ್ಯಾಂಕ್ ಗ್ಲೋಬಲಿ ಇನ್ ಕೇಸ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫಂಡಿಂಗ್. ಸೊ ಅದಾದಮೇಲೆ ಪೇಟೆಂಟ್ ಫೈಲಿಂಗ್. ಪೇಟೆಂಟ್ ಅಂದರೆ ಈ ಒಂದು ನಾವು ಮಾಡಿರ್ತಕ್ಕಂಥ ಇನೋವೇಷನ್ಸನ್ನು ಬೇರೆಯವರು ಕಾಪಿ ಮಾಡದ ಹಾಗೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಪೇಟೆಂಟ್ ಅಥವಾ ಬೌದ್ಧಿಕ ಆಸ್ತಿ ಅಂತ ಹೇಳ್ತೇವೆ. ಸೊ ಈ ರೀತಿ ಬೌದ್ಧಿಕ ಆಸ್ತಿಯನ್ನು ಫೈಲಿಂಗ್ ಮಾಡ್ತಕ್ಕಂಥ ಒಂದು ಕೇಸಲ್ಲಿ ನಮ್ಮ ಭಾರತದ ರಾಷ್ಟ್ರದ ಪೇಟೆಂಟ್ ಫೈಲಿಂಗ್ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಚೈನಾ ಗ್ಲೋಬಲಿ ಫಸ್ಟ್ ರ್ಯಾಂಕಲ್ಲಿರುತ್ತೆ. ಬಟ್ USA ಇತ್ತೀಚೆಗೆ ಸ್ವಲ್ಪ ಡಿಕ್ಲೇನ್ ಆಗಿರುತ್ತೆ ಅಥವಾ ಸ್ವಲ್ಪ ಕುಸಿತಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಇನೋವೇಷನ್ ಕ್ಲಸ್ಟರ್ಸ್ ಅಂದರೆ ನಾವೀನ್ಯತೆ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದ್ರಲ್ಲಿ ನಾವು ಎಮರ್ಜಿಂಗ್ ಅಂದರೆ ನಾವು ಉದಯೋನ್ಮುಖ ರಾಷ್ಟ್ರವಾಗಿರ್ತೇವೆ. ಚೈನಾ 100 ರಾಷ್ಟ್ರಗಳಲ್ಲಿ 24ನೇ ಪ್ಲೇಸಲ್ಲಿ ಇದ್ದರೆ ಯುನೈಟೆಡ್ ಸ್ಟೇಟ್ಸ್ 100 ಸ್ಥಾನಗಳಲ್ಲಿ 22ನೇ ಸ್ಥಾನದಲ್ಲಿರುತ್ತೆ. ಇನ್ನು ಮಾರ್ಕೆಟ್ ಸೊಫಿಸ್ಟಿಕೇಶನ್ ಅಂದರೆ ಮಾರುಕಟ್ಟೆಯ ಮೂಲಸೌಕರ್ಯ ಅಥವಾ ಅತ್ಯಾಧುನಿಕತೆಯಲ್ಲಿ ನಾವು ಮಧ್ಯಮ ಸ್ಥಳದಲ್ಲಿದ್ದರೆ ಚೈನಾ ಹೈ ಹೆಚ್ಚು, ಅಮೆರಿಕಾ ವೆರಿ ಹೈ ಅತ್ಯುನ್ನತ ಸ್ಥಾನದಲ್ಲಿ ಅಮೆರಿಕಾ ಇರುತ್ತೆ. ಸೊ ಇನ್ನು ವೆಂಚರ್ ಕ್ಯಾಪಿಟಲ್ ಮತ್ತು ಸ್ಟಾರ್ಟಪ್ ಇಕೋಸಿಸ್ಟಮ್ ಅನ್ನು ನಾವು ನೋಡಿದ್ರೆ ನಮ್ಮ ಭಾರತ ದೇಶ ಬೆಳೆಯುತ್ತಿದೆ. ಚೈನಾ ತುಂಬ ಸ್ಟ್ರಾಂಗಲ್ಲಿರುತ್ತೆ ಆ್ಯಂಡ್ ಅಮೆರಿಕಾ ವರ್ಲ್ಡ್ ಲೀಡಿಂಗ್ ಇರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಇನ್ನು ಇನ್ಕಮ್ ಗ್ರೂಪ್ ಅಂದರೆ ಆದಾಯ ಗುಂಪನ್ನು ನಾವು ನೋಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಬಹಳ ಜಾಸ್ತಿ ಇರ್ತಾರೆ. ಚೈನಾದಲ್ಲಿ ಅಪ್ಪರ್ ಮಿಡಲ್ ಕ್ಲಾಸ್ ಜಾಸ್ತಿ ಇರ್ತಾರೆ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಧಿಕ ಆದಾಯ ಅಥವಾ ಹೈ ಇನ್ಕಮ್ ಇರ್ತಕ್ಕಂಥ ಒಂದು ಪಾಪ್ಯುಲೇಷನನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 963. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ಗಿವ್ ದಿ ಆನ್ಸರ್. ದಿಸ್ ಈಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.